ನಮಸ್ಕಾರ ಸ್ನೇಹಿತರೆ, ನಾಳೆ ಜುಲೈ 6 ಸೋಮವಾರ. ನಾಳೆಯಿಂದ 29 ವರ್ಷ ಈ 7 ರಾಶಿಯವರಿಗೆ ಭರ್ಜರಿ ಹಣ, ದೊಡ್ಡ ಕೋಟ್ಯಾಧಿಪತಿಯಾಗ್ತೀರಾ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳೆ ಜುಲೈ 6 ಸೋಮವಾರ, ನಾಳೆಯಿಂದ 29 ವರ್ಷ ಈ 7 ರಾಶಿಯವರಿಗೆ ಭರ್ಜರಿ ಹಣ ಸಿಗ್ಲಿತ್ತು. ಮಂಜುನಾಥ ಸ್ವಾಮಿಗಳ ಕೃಪಾಶೀರ್ವಾದದಿಂದ ದೊಡ್ಡ ಕೋಟ್ಯಾಧಿಪತಿಯಾಗುವ ಯೋಗ ಕೂಡ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ರಾಶಿಯವರ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆ ಕಾಣೋದ್ರ ಜೊತೆಗೆ ವೃತ್ತಿ ವಿಷಯಗಳಿಗೆ ಅನುಕೂಲಕರ ಸಮಯ ಇದಾಗಿದೆ. ಜೀವನಕ್ಕೆ ಸಂತೋಷ ಮತ್ತೆ ಶಾಂತಿ ಸಿಗುತ್ತೆ. ವೈವಾಹಿಕ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನ ನೀವು ಆನಂದಿಸ್ತೀರಾ. ಹಿಂದೆ ನಿಮ್ಮನ್ನ ನೋಯಿಸಿದವರು ಈಗ ನಿಮ್ಮ ಬಳಿ ಕ್ಷಮೆ ಯಾಚಿಸ್ತಾರೆ. ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಜೀವನದಲ್ಲಿ ಶಾಂತಿ ನೆಲೆಸುತ್ತೆ. ಜೀವನದಲ್ಲಿ ಗುರಿಗಳತ್ತ ಪ್ರಯಾಣವು ವೇಗಗೊಳ್ಳುತ್ತೆ. ಎಲ್ಲ ಪ್ರಯತ್ನಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ಅಲ್ಲದೆ ನಿರುದ್ಯೋಗಿಗಳಿಗೆ ಅಧಿಕ ಸಂಬಳದೊಂದಿಗೆ ಉದ್ಯೋಗವನ್ನು ಪಡೆಯುವ ಅವಕಾಶವೂ ಉಂಟು. ಅನೇಕ ಆರ್ಥಿಕ ಪ್ರಯೋಜನಗಳು ನಿಮ್ಮ ಹಣಕಾಸಿನ ಸ್ಥಿತಿಯನ್ನ ಸುಧಾರಿಸುತ್ತೆ. ಭವಿಷ್ಯದಲ್ಲಿ ಸಂತೋಷದಿಂದ ಬದುಕ್ತೀರಾ. ಸ್ನೇಹಿತರ ಮೂಲಕ ಸಂತೋಷದ ಕ್ಷಣಗಳನ್ನು ಆನಂದಿಸ್ತೀರಾ. ಹೊಸ ಆಸ್ತಿಯನ್ನ ಖರೀದಿಸುವ ಮೂಲಕ ನಿಮ್ಮ ಸ್ಥಾನಮಾನ ಕೂಡ ದ್ವಿಗುಣವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬಾಳಿನಲ್ಲಿ ಇದ್ದಂತಹ ಒಂದಷ್ಟು ಗೊಂದಲಗಳು ದೂರವಾಗುತ್ತೆ. ನಿಮ್ಗೆ ಸೋಲು ಈ ಒಂದು ಸಂದರ್ಭದಲ್ಲಿ ಎದುರಾಗುವ ಸಾಧ್ಯತೆ ಇದ್ರೂ ಕೂಡ ಅದನ್ನ ಬಹಳ ಅದ್ಭುತವಾಗಿ ನಿಭಾಯಿಸುವ ಎಲ್ಲ ಲಕ್ಷಣಗಳು, ಚಾಕಚಕ್ಯತೆ ನಿಮ್ಮಲ್ಲಿ ಇರುತ್ತೆ. ಸಮಾಜದಲ್ಲಿ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ವ್ಯಕ್ತಿಯೊಂದಿಗೆ ಸಂಪರ್ಕವನ್ನ ಸಾಧಿಸ್ತೀರಾ. ಭವಿಷ್ಯದಲ್ಲಿ ನಿಮ್ಗೆ ಇದು ಪ್ರಯೋಜನಕಾರಿಯಾಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಬುದ್ಧಿವಂತಿಕೆ ದ್ವಿಗುಣವಾಗುತ್ತೆ. ನಿಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಆದಾಯ ಹೆಚ್ಚಾದಂತೆ ಖರ್ಚುಗಳನ್ನು ಪೂರೈಸಲು ಸಾಧ್ಯವಾಗುತ್ತೆ. ಈ ಅವಧಿಯು ಹೆಚ್ಚಿನ ಉಳಿತಾಯವನ್ನು ಮಾಡಲು ಸಹಾಯಕವಾಗುತ್ತೆ. ವಿದೇಶಿ ಪ್ರಯಾಣ ಮಾಡುವ ನಿಮ್ಮ ಕನಸು ನನಸಾಗುತ್ತೆ. ವೃತ್ತಿಯಲ್ಲಿ ಪ್ರಗತಿ, ಆರ್ಥಿಕ ಜೀವನದಲ್ಲಿ ಬಲ ದ್ವಿಗುಣಗೊಳ್ಳುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ನೆಮ್ಮದಿ ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರುತ್ತೆ ಅಂತ ಹೇಳಬಹುದು. ತೃಪ್ತಿಕರ ಜೀವನವನ್ನ ಈ ಸಮಯದಲ್ಲಿ ನೀವು ನಡೆಸ್ತೀರಾ. ಜೊತೆಗೆ ಹಣಕಾಸಿನ ವಿಷಯಗಳ ಬಗ್ಗೆ ನೀವು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಆದಾಯದಲ್ಲಿ ಹೆಚ್ಚಳ ಕಾಣುವ ಸಾಧ್ಯತೆಗಳು ಉಂಟು. ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುತ್ತೆ. ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಅಪಾರ ಲಾಭವನ್ನು ಕಂಡುಕೊಳ್ತಾರೆ. ಹೂಡಿಕೆಗಳಿಂದ ಉತ್ತಮ ಲಾಭ ನಿರೀಕ್ಷೆ ಮಾಡಬಹುದು. ಸ್ವಂತ ಹುದ್ದೆ ಶುರು ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈಗಾಗಲೇ ಸ್ವಂತ ಹುದ್ದೆ ಇರತಕ್ಕಂಥವ್ರು ಈ ಒಂದು ಸಂದರ್ಭದಲ್ಲಿ ಅದನ್ನು ವಿಸ್ತರಿಸಲಿಕ್ಕೆ ಒಂದಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆರ್ಥಿಕ ಸ್ಥಿತಿ ಬಲಗೊಳ್ಳುವತ್ತ ಸಾಗುತ್ತೆ. ನೀವು ಕುಟುಂಬ ವಿಷಯಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವಿಶೇಷವಾಗಿ ನಿಮ್ಮ ಬಾಳು ಬಂಗಾರವಾಗಬೇಕು ಅಂತ ಹೇಳಿದ್ರೆ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಕಠಿಣ ಪರಿಶ್ರಮದ ಅವಶ್ಯಕತೆ ಕೂಡ ಇದೆ. ಉನ್ನತ ಸ್ಥಾನ, ಬಡ್ತಿ, ಬಯಸಿದ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲು ಈ ಒಂದು ಸಂದರ್ಭ ಸೂಕ್ತವಾಗಿದೆ. ನೀವು ಈ ಒಂದು ಸಂದರ್ಭದಲ್ಲಿ ಕೆಲಸವನ್ನ ಮೆಚ್ಚಿ ಉನ್ನತ ಸ್ಥಾನವನ್ನ ನಿಮ್ಗೆ ಅಧಿಕಾರಿಗಳು ನೀಡ್ತಾರೆ. ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ. ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಇದು ಅನುಕೂಲಕರ ಸಮಯ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ, ಧನುರ್ ರಾಶಿ, ಕಟಕ ರಾಶಿ, ಮೀನ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.